ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ಹೇಳಿ, ಯಾರು ಜೂನಿಯರ್ಸ್? ಇದು ಜೂನಿಯರ್ ಮಾಡೋ ಆ್ಯಕ್ಟಿಂಗ ಇದು? ಅಯ್ಯೋ ಭಗವಂತನೇ, ನಿಜವಾಲು ನೀನು ಯಾಕೆ ಕಳ್ತಾ ಇದೀಯಾ? ಅವ್ರ ಮಮ್ಮಿ ಇಲ್ವಾ ಅಲ್ಲಿ? ಕರ್ಸಿ ಪ್ಲೀಸ್, ಕರ್ಸಿ ಕರ್ಸಿ ಕರ್ಸಿ. ಬನ್ನಿ ಬನ್ನಿ. ಯಾಕಷ್ಟು ಎಮೋಷನಲ್ ಆಗುತ್ತೆ ಮಗು? ಅದೇ ಸ್ವಲ್ಪ ನನ್ನ ಅಮ್ಮ ಅಂದರೆ ತುಂಬ ಇಷ್ಟ ಅವಳಿಗೆ. ಅದು ಸ್ವಲ್ಪ ಇದು ಸ್ಟೋರಿ ಕೇಳಿ ಆ ಥರ ಆಗಿದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಷ್ಟು ವಯಸ್ಸು ಸರ್ ಇವಳು ಇಲ್ಲಿಗೆ ಬಂದಾಗ 7 years, ಈಗ 9.5 years. ಓದ್ತಾ ಇರೋದು 3rd standard. ಅಧ್ಯಕ್ಷರೇ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಸರ್. ಈ ಸ್ಟೇಜಿನ ನಿಜವಾದ ಶಕ್ತಿ ಅಂತಂದರೆ ಇದೆ. ಯಾಕೆ ಹೇಳ್ತೀನಿ ಗೊತ್ತಾ? 9.5 ವರ್ಷ ಆ ಮಗು. ಶಿವು ಅವರು ಅವಳಿಗೆ ಮಗನಾಗಿ ಆ್ಯಕ್ಟ್ ಮಾಡಬೇಕು. ನನಗೆ ಆ ಮಗು ಇನ್ನೂ ಅಳೋದಕ್ಕಿಂತ ಮುಂಚೆನೇ ಆ ಕಣ್ಣಲ್ಲಿ ಗ್ಲಿಟರ್ ಕಾಣಿಸ್ತಾ ಇತ್ತು. ನನಗೆ ಮಗು ಅಳ್ತಾ ಇದೆಯಾ ಅಂತ ಅಂದ್ಕೊಂಡೆ. ಯಾಕಂದರೆ 9 ವರ್ಷದ ಒಂದು ಮಗುಗೆ ಆ ತಾಯಿಯ ಭಾವನೆ ಬರೋದಿದೆ ಗೊತ್ತಾ? ಅದೇ ತುಂಬ ಕಷ್ಟ ರೀ. ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ ಮಗು ಅಲ್ಲಿ ಆ್ಯಕ್ಟ್ ಮಾಡಿರೋದಲ್ಲ, ಆ ಪಾತ್ರವನ್ನು ಜೀವಿಸಿದೆ ಆ ಮಗು ಅಂತ ನೋಡ್ಬೋದು. ಇದುವರೆಗೂ ಶಿವು ಅವರ ಒಂದು ಮುಖ ಮಾತ್ರ ನನಗೆ ಗೊತ್ತಿತ್ತು ರೀ, ಕಾಮಿಡಿಯನ್ನಾಗಿ. ಆದರೆ ಅವ್ರ ಒಳಗಡೆ ಒಬ್ಬ ಅದ್ಭುತ ಸೀರಿಯಸ್ ನಟ ಇದ್ದಾನೆ ಅಂತ ಇವತ್ತು ಗೊತ್ತಾಗಿದ್ದು. ಹ್ಯಾಟ್ಸ್ ಆಫ್ ಟು ಯು ಶಿವು ಅವರು. ಒಳ್ಳೇದಾಗ್ಲಪ್ಪ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆರಿ ನೈಸ್. ಲವ್ ಯು, ಲವ್ ಯು. ಎಸ್ ನಿಶ್ವಿಕಾ, ಐ ಥಿಂಕ್ ಎಲ್ಲ ಒಂದು ಕಡೆ ಎಮೋಷನಲ್ ಆಗ್ತಾರೆ, ಬಟ್ ಯು ವೆಂಟ್ ಲಿಟಲ್ ಮೋರ್. ನಾನು ಅದಕ್ಕೆ ಭಯ ಆಗ್ತಾಯಿದೆ, ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಹತ್ಬಿಡ್ತೀನಿ ಅಂತ. ಆ್ಯಕ್ಚುಲಿ ತುಂಬ ಭಾರ ಆಯಿತು. ನನ್ನ ಹಾರ್ಟ್ ಇಸ್ ಲೈಕ್ ವೆರಿ ಹೆವಿ. ಬ್ಯೂಟಿಫುಲ್ಲಾಗಿ ಮಾಡಿದೆ ಬೇಬಿ ನೀನು, ನಿಜವಾಗ್ಲೂ. ಅಲ್ಲಿ ಕೂತ್ಕೊಂಡಾಗ ಅಲ್ಲಿನೋ ಒಂದು ಬುಕ್ ಇದು ಬಳೆ ಕೊಡ್ತಾಳೆ ಆ ಹುಡುಗಿ ಕೈ, ಶಿವರಿಂಗ್, ಇಟ್ಸ್ ಶಿವರಿಂಗ್ ವೆನ್ ಶಿ ಇಸ್ ಗಿವಿಂಗ್ ದ ಬ್ಯಾಂಗಲ್. ಏನು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾರೆಕ್ಟರು, ಏನು ಏಜಿಗೆ. ಓ ಮೈ ಗಾಡ್, ನಿಜವಾಗ್ಲೂ ನೀನು ಮ್ಯಾಜಿಕ್ ಮಾಡಿಬಿಟ್ಟೆ ಇವತ್ತು ಬೇಬಿ. 100%. ನಾನು ಅದನ್ನೇ ಹೇಳಿದೆ, ನೀನು ಈ ಆ್ಯಕ್ಟಿಗೆ ಬಾಡಿ ಆದರೆ ಆ ಬಾಡಿಗೆ ಸೋಲು ಇವತ್ತು ಶಿವು ಅವರಾಗಿದ್ರು. ಖಂಡಿತವಾಗ್ಲೂ ಈ ಆ್ಯಕ್ಟಿಗೆ ಸೋಲ್ ನೀವು. ಥ್ಯಾಂಕ್ ಯು ಸೋ ಮಚ್ ಇಬ್ರು ಫಾರ್ ಗಿವಿಂಗ್ ಅಸ್ ದ ಆಪರ್ಚುನಿಟಿ ಟು ವಾಚ್ ಸಮಥಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಗುಡ್ ಲಕ್ ಟು ಬೋತ್ ಆಫ್ ಯು. ನಮ್ಮ ಮೇಷ್ಟ್ರೆ, ಇವ್ರನ್ನೇನು ಕೇಳದೇನೆ ಬಟ್ ಶಿವರಾಜ್ KR ಪೇಟೆ, ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಅಂಡ್ ಎರಡನೇದಾಗಿ ಈ ಮಗು ಜೊತೆ ಆಕ್ಟ್ ಮಾಡಿದ್ ಹೆಂಗ್ ಅನಿಸ್ತು? ಸಖತ್ ಖುಷಿ ಆಯ್ತು. ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಇವಳಿಗೆ 9.5 ವರ್ಷ. ಇವಳು ಹುಟ್ಟಿದ ವರ್ಷ ನಾನು ಕಾಮಿಡಿ ಕಿಲಾಡಿಲಿ ಸೀಸನ್ 1 ಆಕ್ಟ್ ಮಾಡ್ತಾ ಇದ್ದೆ. ಸೊ ಕಾಮಿಡಿ ಕಿಲಾಡಿ ಅನ್ನೋ ವೇದಿಕೆ ತಾಯಿ ತರ, ಆದ್ರೆ ಈಕೆ ಇವತ್ತು ನನ್ನ ತಾಯಿಯಾಗಿ ಇವಳು ಆಕ್ಟ್ ಮಾಡಿದಾಳೆ ಈ ವೇದಿಕೆ. ಖುಷಿ ಆಯ್ತು. ಮತ್ತೊಮ್ಮೆ ಈ ವೇದಿಕೆಗೆ ಬಂದಿದ್ದಾಗಿರ್ಬೋದು, ಇವಳ ಜೊತೆ ಆಕ್ಟ್ ಮಾಡಿದಾಗಿರ್ಬೋದು. ಇವಳ ಕಣ್ಣಲ್ಲಿ ಕೊನೆಯಲ್ಲಿ ನೀರು ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಬಟ್ ಅವಳು ಹತ್ಬಿಟ್ಲು, ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಗಿಲ್ಲ. ಅವಳು ಹತ್ಮೇಲೆ ಮತ್ತೆ ನಾನು ಜಾಸ್ತಿ ಹೇಳಕ್ ಶುರು ಮಾಡಿದೆ. ತುಂಬಾ ಖುಷಿ ಆಯ್ತು. ಈ ತರ ಒಂದು ಹಬ್ಬ ಕೊಟ್ರಲ್ಲಪ್ಪ ನಮ್ಗೆ, ಆಕ್ಟಿಂಗಿನ ಹಬ್ಬ. ನಮಗ್ ಖುಷಿ ಆಯ್ತು. ಸೊ ಈಗ ಹಬ್ಬದ ರಿಸಲ್ಟ್. ಓಯ್ ಕಿಲಾಡಿ ಜೂನಿಯರ್ಸ್, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. Score please. ಮುಂದಿನ ಮೇಷ್ಟ್ರು ಚಂದ್ರ ಸರ್. ನಾನು ಮಗುವಾಗಿ ಕೂತ್ಕೊಂಡು ನೋಡಿದ್ದೀನಿ ಹೊರತು ದೊಡ್ಡವನಾಗಿ ಮುಖ್ಯಮಂತ್ರಿ ಚಂದ್ರು ಆಗಿ ನೋಡಲಿಲ್ಲ. ಅವ್ರನ್ನ ನೋಡ್ತಿದ್ದೆ ನಾನು, ಇವ್ರನ್ನ ನೋಡೋಕೆ ಮುಂಚೆ. ಬಹುತೇಕ ಅವ್ರು ನಕ್ಕಿದ್ದು ನೋಡಿದಾಗ ನನಗೆ ಆನಂದ ಆಯಿತು. ಇದನ್ನ ನಾವು ಖುಷಿನೇ ಪಡೋದಿಲ್ವಲ್ಲಪ್ಪ ಇಂಥದ್ನೆಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಮಗ್ಗಿ ಕತೆ ಇರುತ್ತೆ. ನಮ್ಮ ಮನೇಲಿ ಮೊಮ್ಮಕ್ಳಿದಾವೆ. ಇದು ಪ್ರಾಮಾಣಿಕವಾಗಿ ಸತ್ಯ. ಚೆನ್ನಾಗಿದೆ ಕತೆ. ಅವ್ರು ಕೇಳಿದ್ರೆ 3 ಮಗ್ಗೆ ಹೇಳು, 3 1 3 3 7 6 3 3 9 3 4 12 ಅಂದಾಗ ನೀವು ಕೈ ಕಟ್ಕೊಂಡು ಹೇಳು ಅಂತ ಅಂದು ಮಧ್ಯ 3 1 3 3 ಅಂದ್ರೆ ಅದು ಎಲ್ಲ ಕಡೆ ಸ್ಟ್ರಿಕ್ ಆಗುತ್ತೆ ಅವ್ರಿಗೆಲ್ಲ ನಮಗೂ ಆಗುತ್ತೆ. ಗ್ರೇಟ್. ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ನಿಮ್ಗೆ. ಧನ್ಯವಾದಗಳು. ಬಟ್ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಚಂದ್ರ ಸರ್ ಹೇಳಿದ್ರು ಅಲ್ಲಿ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರು ಅಂತ.
ಲೋ ಬೈಲಿ ನಿನ್ ತಮ್ಮನು ಅಣ್ಣನ ಕೂತ ನೋಡ್ಲಾ ಅಲ್ಲಿ ಸೇಮ್ ಅವಳೇ ಜವಳಿ ಬಾರೋ ಇಲ್ಲಿ ಓಯ್ ನಡೆಯೋದು ಹಂಗೆ ನಡೀತ ಇಲ್ಲಿ ಎಲ್ಲೆಲ್ಲ ನಾನೇ ಏನ್ ಸರ್ ಕವಿರತ್ನ ಕಾಳಿದಾಸ ಮೂವಿ ಡೈಲಾಗ್ ಹೊಡಿತಾ ಇದೀರಿ? ನಿನಗೆ ಯಾವ ಸಿನಿಮಾ ಗೊತ್ತಿಲ್ಲ ಹೇಳೋದು ಬರುತ್ತೆ ನಾ ಡೈಲಾಗು ಸರ್ ಬರುತ್ತೆ ಸರ್. ಹೇಳು ನೋಡ ಸರ್ ಏನಂತಂದ್ರೆ ಸರ್, ಈ ರಾಜ್ಕುಮಾರ್ ಅವನಲ್ಲ, ಅವನ್ನ ಮಂತ್ರಿ ಕರ್ಕೊಂಡ್ ಬರ್ತಾನೆ. ಅಪ್ಪ ಕತೆ ಹೇಳ್ಬೇಡ ಕಣೋ, ಡೈಲಾಗ್ ಹೇಳು. ಸರ್ ಅದೇ ಸರ್ ರಾಜ್ಕುಮಾರ್ ಡೈಲಾಗ್ ನ ಸಂದರ್ಭ ಹೇಳು ಅವನ ರಾಜ್ಕುಮಾರ್ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ್ರ ಆಮೇಲಿಂದ ಮಹಾರಾಜರು ಶರಣು ಮಂಗ್ರಪ್ಪ ಮಹಾರಾಜರು ಬಂದವರು ಬಾರಪ್ಪ. ಲೋ ಮಂಕ, ಅಲ್ಲಿ ಕಾಣಿಸ್ತಿರೋದು ನಿನ್ನ ಬಿಂಬನೇ ಕನ್ನಡಿ ಇದು ನೋಡು. ಈ ಕಣ್ರಿಲ್ಲ ನಾನೇ ಉನಿ ಈ ಕಣ್ರಿಲ್ಲ ನಾನೇ ಉನಿ. ಹೋಗ್ಬಿಟ್ಟು ಬನ್ನಿ ಕರ್ದ ದೊಡ್ಡ ತಪ್ಪ ಮಾಡ್ಬಿಟ್ಟು ಥ್ಯಾಂಕ್ ಯು. ಪರೀಕ್ಷಿತ್ ನಿನ್ ಇನ್ನಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಪಾಪ ಆದ್ರೂ ಅವ್ನು ಮಾಡ್ತಾ ಇದ್ದಾನೆ, ಅವ್ನು ಡೈಲಾಗ್ ಎಲ್ಲ ಹೇಳ್ತಾ ಇದ್ದಾನೆ ಆಯ್ತಾ, ಅವ್ನಿಗೇನೆ ಇಲ್ಲಿ ನಗು ಬರ್ತಾ ಇದೆ ಅವ್ರು ಮಾಡ್ತಾ ಇರೋದಲ್ಲ. ನಕ್ಕೊಂಡು ಹೇಳ್ತಾನೆ, ಅದೆಷ್ಟು ಮುದ್ದಾಗಿತ್ತು ಪರೀಕ್ಷಿತ್. ರಿಯಲಿ ಸೋ ಅಡೋರಬಲ್. ವೆಲ್ ಡನ್ ಪರೀಕ್ಷಿತ್, ವೆರಿ ವೆಲ್ ಡನ್. ವೆರಿ ಕ್ಯಾಶುವಲ್ ಆಗಿದೆ. ಅವ್ನಿಗೆ ಸ್ಟೇಜ್ ಅಂದ್ರೆ ಅವ್ನಿಗೆ ನೀರ್ ಕುಡ್ದಂಗೆ ಇಲ್ಲಿ ಬಂದ್ಬಿಟ್ಟು ಬರಲ್ಲ ಹೋಗಲೇ ಅದು ಇನ್ನೊಂದ್ಸತಿ ಹೇಳೋ ಪ್ಲೀಸ್. ಬರಲ್ಲ ಹೋಗಲೇ ಏಯ್ ಅದು ನನ್ನ ಫೇವ್ರೇಟ್. ಇನ್ಮೇಲಿಂದ ನಾನು ಯಾರಾದ್ರೂ ಸರ್ ಮ್ಯಾಮ್ ಶಾರ್ಟ್ ರೆಡಿ ಆಯ್ತು ಅಂತ ಬರಲ್ಲ ಹೋಗಲೇ ಅಂತೀನಿ ಅಷ್ಟೇ. ಅಂಡ್ ದರ್ಶನ್ ಮತ್ತೆ ಭರತ್ ಅವರೇ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಾಗ ಬಂದ್ರಲ್ಲ ನೀವು, ಆ ಕಾಲ್ಗೆ ಅದು ಹಾಕೊಂಡು ಸಿಕ್ಕಾಪಟ್ಟೆ ನಗು ಬರ್ತು ನನಗೆ. ಅಂಡ್ ಅವ್ರನ್ನ ಹೊಡಿಯಕ್ಕೆ ಬ್ಯಾಟ್ ಇಟ್ಕೊಂಡಿದ್ದು ಪೊಸಿಷನ್ ಆಗಿರ್ಬೋದು. ಚಿಕ್ಕ ಥಿಂಗ್ಸ್ ಮ್ಯಾಟರ್ಸ್ ಅ ಲಾಟ್. ಸೊ ಆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರಿ. ನನ್ನ ಕಡೆಯಿಂದನೂ ಚಾಕ್ಲೇಟ್ ಶವರ್. ಆಕ್ಚುಲಿ ನಿಮ್ಗೆ ಸ್ಕೋರ್ ಕೊಡೋದು ಯಾರು ಹೇಳಿ? ಎಲ್ಲ ನಮ್ಮ ಮಕ್ಕಳು. ವೆರಿ ಗುಡ್. ಆರ್ ಯು ರೆಡಿ? ಸ್ಕಿಟ್ ಎಲ್ಲ ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಾ? ಈಗ ಎಷ್ಟು ಇಷ್ಟ ಆಯ್ತು ಅಂತ ನೀವು ಸ್ಕೋರ್ ಕೊಡಬೇಕು 1 ರಿಂದ 5 ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತದೆ ಇನ್ 3, 2, 1. ನಮ್ಮ ಕಿಲಾಡಿ ಗ್ಯಾಲರಿ ಕೂತಿರೋ ಮಕ್ಕಳು ನಿಮಗೆ ಕೊಡ್ತಾ ಇರೋ ಅಂಕ 100.